ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಂದೇಶ ಅಕಾಡೆಮಿ. ಸೊ ಇವತ್ತು ನಾವು ಒಂದು ವಿಶೇಷವಾದಂತಹ ಕ್ಲಾಸ್ ಮಾಡ್ತಾ ಇದ್ದೀವಿ. ಎಒ ಮತ್ತು ಎಎಒ ಏನು ಎಕ್ಸಾಮ್ಸ್ ನಡೀತಾ ಇದೆ, ಅದಕ್ಕೆ ಪ್ರಚಲಿತ ಘಟನೆಗಳ ಒಂದು ಸೀರೀಸ್ ಅನ್ನ ಮಾಡಬೇಕು ಅಂತ. ಇದು ರ್ಯಾಪಿಡ್ ರಿವಿಷನ್ ಸೀರೀಸ್ ಆಗಿರುತ್ತೆ. ಎಲ್ಲ ಸ್ಪರ್ಧಾರ್ಥಿಗಳಿಗೆ ಹೆಲ್ಪ್ ಆಗಬೇಕು ಅಂತ. ದಟ್ ಈಸ್ GS1 ನಲ್ಲಿ, ಬಿಕಾಸ್ ಸ್ವಲ್ಪ ಇವೆಂಟ್ಸ್ ಜಾಸ್ತಿ ಆಗಿದ್ದು, ಸಾಕಷ್ಟು ಎಲೆಕ್ಷನ್ಸ್ಗಳು ಅದೆಲ್ಲ ಆಗಿದ್ದು, ಅದಕ್ಕೆ ಒಂದು ಕವರೇಜ್ ಅನ್ನ ಕೊಡಬೇಕು ಅಂತ ಈ ಕ್ಲಾಸಿನಲ್ಲಿ ಸಂವಿಧಾನ ಮತ್ತು ರಾಜಕೀಯ, ದಟ್ ಈಸ್ ಪಾಲಿಟಿ ಅಂಡ್ ಗವರ್ನೆನ್ಸ್ ರಿಲೇಟೆಡ್ ಆದಂತಹ ಕೆಲವಷ್ಟು ಟಾಪಿಕ್ಸ್ ಅನ್ನ ಕವರ್ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಸಂದೀಪ್ ದೇಶಪಾಂಡೆ ಮತ್ತು ಇನ್ನಿತರೆ ಯಾವ ಪ್ರಚಲಿತ ಘಟನೆಗಳ ಒಂದು ಸಮೂಹವನ್ನ ನಾವು ಮಾಡಬೇಕು ಅನ್ನೋದನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಮೋಸ್ಟ್ ಇಂಪಾರ್ಟೆಂಟ್ ಇವೆಂಟ್ಸ್ ಅನ್ನ ನಾವು 1 by 1 ವಿಡಿಯೋಸ್ ಅಲ್ಲಿ ಕವರ್ ಮಾಡ್ತಾ ಹೋಗ್ತೀವಿ. ಮತ್ತೆ ನಮ್ಮ ಸಂದೇಶ ಅಕಾಡೆಮಿ ಕಡೆಯಿಂದ ಸ್ಪರ್ಧಾ ಸಂದೇಶ ಅಂತ 1 year ಕರೆಂಟ್ ಅಫೇರ್ಸ್ ಇನ್ MCQ ಫಾರ್ಮ್ಯಾಟ್ ಅನ್ನ ಮಾಡ್ತಾ ಇದೀವಿ. ದಟ್ ಈಸ್ ಏಪ್ರಿಲ್ 2025 ಇಂದ ಹಿಡಿದು ಏಪ್ರಿಲ್ 2026 ವರೆಗೂ 1 year ಒಂದು ಕರೆಂಟ್ ಅಫೇರ್ಸ್ ಫಾರ್ಮ್ಯಾಟ್ MCQ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ದಟ್ ಈಸ್ ಎಕ್ಸಾಮ್ ಅಲ್ಲಿ ನೀವು ಒಂದು MCQ ಇರುತ್ತೆ ಮತ್ತು ಸವಿವರವಾದಂತಹ ಒಂದು ಎಕ್ಸ್ಪ್ಲನೇಷನ್ ಇರುತ್ತೆ. ದಿಸ್ ಇಸ್ ಟಾರ್ಗೆಟೆಡ್ ಫಾರ್ AO ಮತ್ತು ಮುಂಬರುವಂತಹ PCPSI ಎಕ್ಸಾಮ್ಸ್ ಗಳಿಗೆ ಹೆಲ್ಪ್ ಆಗುತ್ತೆ. ಇದು ಕರ್ನಾಟಕ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಅನ್ನ ಎಲ್ಲ ಪಾಲಿಟಿ, ಎಕಾನಮಿ, ಎನ್ವೈರನ್ಮೆಂಟ್, ಡಿಫೆನ್ಸ್, ಪ್ಲೇಸಸ್ ಇನ್ ನ್ಯೂಸ್ ಇವೆಲ್ಲ ಆಸ್ಪೆಕ್ಟ್ಸ್ ಅಲ್ಲಿ ತುಂಬಾ ಸಾಕಷ್ಟು ಎಫರ್ಟ್ ಹಾಕಿ ನಾವು ವರ್ಕ್ ಅನ್ನ ಮಾಡ್ತಾ ಇದೀವಿ. ಇದು ಎಕ್ಸಾಮ್ ಓರಿಯೆಂಟೆಡ್ ಕ್ವಶನ್ಸ್ ಆಗಿದ್ದು ಪರ್ಫೆಕ್ಟ್ ಫಾರ್ ಲಾಸ್ಟ್ ಮಿನಿಟ್ ಪ್ರಿಪರೇಷನ್. ಯಾರೆಲ್ಲ ಈಗ ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ನೀವು ಒಂದೇ ಟೈಮ್ ನಲ್ಲಿ ಅರೌಂಡ್ 1000+ ಕ್ವಶನ್ಸ್ ಅನ್ನ ನಾವು ಇದರಲ್ಲಿ ಇನ್ಕ್ಲೂಡ್ ಮಾಡಿದೀವಿ. ಓಕೆ, ಇನ್ 1 year ಕರೆಂಟ್ ಅಫೇರ್ಸ್ ಇನ್ MCQ ಫಾರ್ಮ್ಯಾಟ್. ಇದರ PDF ಅನ್ನ ನಿಮಗೆ PDF ನ ಪ್ರತಿ ನಿಮಗೆ ಸಿಗುತ್ತದೆ ಕೇವಲ 299 rupeesಗೆ. 1 year ಕರೆಂಟ್ ಅಫೇರ್ಸ್ MCQ ಫಾರ್ಮ್ಯಾಟ್ ಅಲ್ಲಿ 1000 to 1200+ ಕ್ವಶನ್ಸ್ ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲಿಯೂ ಇದು. ನಮ್ಮ ವೆಬ್ಸೈಟ್ ನ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿ ಹೋಗಿ ರಿಜಿಸ್ಟರ್ ಆಗ್ಬೋದು. ಯು ಕ್ಯಾನ್ ಬೈ ದ ಬುಕ್ ಫ್ರಮ್ ದೇರ್. ಓಕೆ, ಮತ್ತು ಪೇಪರ್ 2 ಗೋಸ್ಕರ, ದಟ್ ಈಸ್ ಎಒ ಮತ್ತು ಎಎಒ ಪರೀಕ್ಷೆಯ ಸ್ಪೆಸಿಫಿಕ್ ಪೇಪರ್ ಏನಿದೆ ಅದಕ್ಕೋಸ್ಕರ ನಾವು ಕೃಷಿ ಪರ್ವ ಅಂತ ಮಾಡ್ತಾ ಇದೀವಿ. ವಿಜಯ್ ಸೇತು ಮತ್ತು ಸಂದೇಶ ಅಕಾಡೆಮಿ ಇಬ್ರು ಸೇರಿ ಕೃಷಿ ಪರ್ವ ಅಂತ, ಇದು ಅರೌಂಡ್ 1000+ MCQs ಡೀಟೇಲ್ಡ್ 360 ಎಕ್ಸ್ಪ್ಲನೇಷನ್ ಇರುವಂತಹ ಒಂದು ಇದಾಗಿದೆ. ಇದು ಇಂಗ್ಲಿಷಿನಲ್ಲಿ ಮಾತ್ರ ಇರುತ್ತೆ. ಇದರ ಪ್ರೈಸ್ ಬಂದು 349 rupees. ಇದು ಕೂಡ ನಮ್ಮ ವೆಬ್ಸೈಟ್ ನಲ್ಲಿ ಅವೈಲೇಬಲ್ ಇದ್ದು ನೀವು ವೆಬ್ಸೈಟ್ ಅಲ್ಲಿ ಇದನ್ನ ಪರ್ಚೇಸ್ ಮಾಡಬಹುದು. ರೈಟ್, ಇದೆರಡು ಸ್ಪರ್ಧಾರ್ಥಿಗಳಿಗೆ ಹೆಲ್ಪ್ ಆಗಬೇಕು ಅಂತ ನಾವು ನಮ್ಮ ಕಡೆಯಿಂದ ಮಾಡ್ತಾ ಇರುವಂತದ್ದು. ಮತ್ತು ಇನ್ನಿತರ ಯಾವ ರೀತಿಯಾದಂತಹ ಕ್ಲಾಸ್ ಅನ್ನು ಮಾಡಬೇಕು ಅಂತ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ತಡ ಮಾಡದೆ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಸೊ ರೀಸೆಂಟ್ಲಿ ವೈಸ್ ಪ್ರೆಸಿಡೆಂಟ್ ಅವರ ಎಲೆಕ್ಷನ್ ಆಗಿದ್ದು ಸೆಪ್ಟೆಂಬರ್ 2025ರಲ್ಲಿ ವೈಸ್ ಪ್ರೆಸಿಡೆಂಟ್ ಶ್ರೀ ಸಿ ಪಿ ರಾಧಾಕೃಷ್ಣನ್ ಅವರು ಎಲೆಕ್ಟ್ ಆಗಿದ್ದಾರೆ. ಜೈದೀಪ್ ಧನ್ಕರ್ ಅವ್ರನ್ನ ರಿಪ್ಲೇಸ್ ಮಾಡಿ. ಅದಕ್ಕಾಗಿ ಈ ರಿಲೇಟೆಡ್ ಆದಂತಹ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗುತ್ತೆ. ಇದು ಕರೆಂಟ್ ಅಫೇರ್ಸ್ ಸುತ್ತಮುತ್ತ ಬರುವಂತಹ ಪ್ರಶ್ನೆಗಳು, ಬಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಭಾರತದ ಉಪರಾಷ್ಟ್ರಪತಿಗಳ ಕಾರ್ಯಾಲಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿದೆ ಅಂತ ಪ್ರಶ್ನೆ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ರಾಂಗ್ ಆರ್ ಇನ್ಕರೆಕ್ಟ್ ರಿಲೇಟೆಡ್ ಟು ದ ವೈಸ್ ಪ್ರೆಸಿಡೆಂಟ್. ಉಪರಾಷ್ಟ್ರಪತಿಗಳು ರಾಜ್ಯಸಭಾ ಪದವಿ ನಿಮಿತ್ತ, ದಟ್ ಈಸ್ ಎಕ್ಸ್ ಅಫಿಷಿಯೋ ಅಧ್ಯಕ್ಷರಾಗಿರುತ್ತಾರೆ. ಎಸ್, ಹಿ ಈಸ್ ದ ಎಕ್ಸ್ ಅಫಿಷಿಯೋ ಚೇರ್ಪರ್ಸನ್ ಆಫ್ ರಾಜ್ಯಸಭಾ. ಮತ್ತು ಅವರ ಸ್ಯಾಲರಿ, ಬಿಕಾಸ್ ಅವ್ರು ಯಾಕೆ ಸ್ಯಾಲರಿ ಡ್ರಾ ಮಾಡ್ತಾರೆ ಅಂದ್ರೆ ಅವ್ರು ಎಕ್ಸ್ ಅಫಿಷಿಯೋ ಚೇರ್ಮನ್ ಅಂತಾನೆ ಅವರು ಸ್ಯಾಲರಿ ಡ್ರಾ ಮಾಡೋದು, ನಾಟ್ ಬಿಕಾಸ್ ಹಿ ಈಸ್ ವೈಸ್ ಪ್ರೆಸಿಡೆಂಟ್. ಬಿಕಾಸ್ ಆಸ್ ವೈಸ್ ಪ್ರೆಸಿಡೆಂಟ್, ಅಂಟಿಲ್ ಅಂಡ್ ಅನ್ಲೆಸ್ ದರ್ ಇಸ್ ಎನಿ ಎಮರ್ಜೆನ್ಸಿ ಆರ್ ಪ್ರೆಸಿಡೆಂಟ್ ಇಲ್ಲ ಅನ್ನುವ ಟೈಮಿನಲ್ಲಿ ಪ್ರೆಸಿಡೆಂಟಿನ ಡ್ಯೂಟೀಸ್, ಲೆಟ್ಸ್ ಒಂದು 30 days ಪ್ರೆಸಿಡೆಂಟಿಗೆ ಹುಷಾರಿಲ್ಲ ಅಥವಾ ಆ ಟೈಮಿನಲ್ಲಿ ಏನಾದ್ರು ಪ್ರೆಸಿಡೆಂಟಿನ ಡ್ಯೂಟೀಸ್ ಮಾಡಿದ್ರೆ ಆಗ ಪ್ರೆಸಿಡೆಂಟಿನ ಸ್ಯಾಲರಿಯನ್ನ ತಗೊಂತಾರೆ ಹೊರತು ವೈಸ್ ಪ್ರೆಸಿಡೆಂಟ್ ಆಗಿ ಅವರಿಗೆ ಯಾವುದೇ ಸ್ಯಾಲರಿ ಇರೋದಿಲ್ಲ. ದ ಸ್ಯಾಲರಿ ಇಸ್ ಓನ್ಲಿ ಬಿಕಾಸ್ ದೇ ಆರ್ ದ ಎಕ್ಸ್ ಅಫಿಷಿಯೋ ಅಧ್ಯಕ್ಷರು ಆಫ್ ರಾಜ್ಯಸಭಾ. ದೆನ್ ಈ ಹುದ್ದೆಗೆ ಅರ್ಹತೆ ಪಡೆಯಲು ಅಭ್ಯರ್ಥಿಯು ಲೋಕಸಭೆಯ ಸದಸ್ಯರಾಗಿ ಆಯ್ಕೆಯಾಗಲು ಬೇಕಾದ ಅರ್ಹತೆಗಳನ್ನು ಹೊಂದಿರಬೇಕು. ಇಲ್ಲಿ ಟ್ರಿಕ್ ಇದೆ. ಲೋಕಸಭೆಯ ಸದಸ್ಯರಲ್ಲ, ರಾಜ್ಯಸಭೆಯ ಸದಸ್ಯರಾಗಿ ಆಯ್ಕೆಯಾಗುವ ಅರ್ಹತೆ ಇರಬೇಕು. ನಾಟ್ ಲೋಕಸಭೆ. ಕನ್ಫ್ಯೂಷನ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ದಟ್ ಈಸ್ ದ ರಾಂಗ್, ದಟ್ ಈಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಮುಂದೆ ರಾಷ್ಟ್ರಪತಿ ಹುದ್ದೆ ಖಾಲಿಯಾದಾಗ ಹೊಸ ಚುನಾವಣೆ ನಡೆಯುವವರೆಗೂ ನೆಕ್ಸ್ಟ್ 6 months ಒಳಗಡೆ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಎಸ್, ಇನ್ ಕೇಸ್ ಪ್ರೆಸಿಡೆಂಟಿನ ವೇಕೆನ್ಸಿ ಆಯಿತು ಅಂತ ಅಂದ್ರೆ ಆ 6 months ಒಳಗಡೆ ಏನು ಎಲೆಕ್ಷನ್ ನಡಿಬೇಕು ಆ ಟೈಮಿನಲ್ಲಿ ಪ್ರೆಸಿಡೆಂಟ್ ಆಗಿ ವೈಸ್ ಪ್ರೆಸಿಡೆಂಟ್ ಅವರು ಕಾರ್ಯನಿರ್ವಹಿಸ್ತಾರೆ. ನಾನು ಆಗ್ಲೇ ಹೇಳಿದೆ, ಆ ಟೈಮಿನಲ್ಲಿ ಪ್ರೆಸಿಡೆಂಟ್ ಗೆ ಏನು ಸ್ಯಾಲರಿ, ಎಮೋಲ್ಯುಮೆಂಟ್ಸ್, ಅವ್ರದ್ದೇನೆಲ್ಲ ಸೆಕ್ಯೂರಿಟಿ ಏನೆಲ್ಲ ಇರುತ್ತೋ, ಸ್ಯಾಲರಿ ಅಂಡ್ ಎಮೋಲ್ಯುಮೆಂಟ್ಸ್ ಅಂತ ಬಂದ್ರೆ ಸ್ಯಾಲರಿ ಬಿಟ್ಟು ಬೇರೆ ಎಲ್ಲಾ ಫೀಚರ್ಸ್ ಅದೆಲ್ಲವೂ ವೈಸ್ ಪ್ರೆಸಿಡೆಂಟ್ ಗೆ ಸಿಗ್ತಾ ಇರುತ್ತೆ. ಉಪರಾಷ್ಟ್ರಪತಿಗಳ ಚುನಾವಣಾ ಮಂಡಳಿಯು ಎಲೆಕ್ಟೋರಲ್ ಕಾಲೇಜ್ ಸಂಸತ್ತಿನ ಚುನಾಯಿತ ಮತ್ತು ನಾಮನಿರ್ದೇಶಿತ ಇಬ್ಬರು ಸದಸ್ಯರನ್ನು ಒಳಗೊಂಡಿರುತ್ತದೆ. ಎಸ್, ಇಬ್ಬರನ್ನು
ಒಳಗೊಂಡಿರುತ್ತದೆ. ದಟ್ ಇಸ್ ಕರೆಕ್ಟ್ ಆನ್ಸರ್. ರೈಟ್. ಮುಂದಿನ ಪ್ರಶ್ನೆ, ಚುನಾವಣಾ ಪಟ್ಟಿಗಳ ವಿಶೇಷ ತೀವ್ರ ಪರಿಷ್ಕರಣೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಮಾಡ್ತಾ ಇದ್ದಾರೆ. ಸಾಕಷ್ಟು ಸ್ಟೇಟ್ಸ್ ಗಳಲ್ಲಿ ಮಾಡ್ತಾ ಇದ್ದಾರೆ. ಬೇಸಿಕಲಿ ಬಿಕಾಸ್ ಎಲ್ಲ ವೋಟರ್ಸ್ ಆಕ್ಚುಲಿ ಇಂಡಿಯನ್ ಸಿಟಿಸನ್ಸ್ ಅಲ್ವಾ ಅಂತ ಚೆಕ್ ಮಾಡೋದಕ್ಕೆ ಮಾಡ್ತಾ ಇರುವಂತದ್ದು. ಓಕೆ, ಇದು ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತ ಅಂದ್ರೆ, ಒಂದು ರೀಸೆಂಟ್ ಆಗಿ ಬೆಂಗಾಲ್ ಎಲೆಕ್ಷನ್ ಅಲ್ಲಿ ಮತ್ತು ಬಿಹಾರ್ನಲ್ಲಿ ಸ್ಟಾರ್ಟ್ ಮಾಡಿದಾಗ ಸುಪ್ರೀಂ ಕೋರ್ಟಿನಲ್ಲಿ ಇದು ಅರ್ಜಿಯಾಗಿದೆ. ಹಾಗಾಗಿ ಇದು ಇಂಪಾರ್ಟೆಂಟ್. ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ಇದನ್ನು ಜನಪ್ರತಿನಿಧಿ ಕಾಯ್ದೆ 1950 ಸೆಕ್ಷನ್ 21 ಕ್ಲಾಸ್ 3 ಅಡಿಯಲ್ಲಿ ನಡೆಸಲಾಗುತ್ತಿದೆ. ಅಬ್ಸಲ್ಯೂಟ್ಲಿ ಕರೆಕ್ಟ್. ಸೊ ಏನಕ್ಕೆ ಅಂದ್ರೆ ಲೀಗಲ್ ಬೇಸಿಸ್ ಯಾವುದು ಅಂದ್ರೆ ಸೆಕ್ಷನ್ 21 ಕ್ಲಾಸ್ 3 ಆಫ್ ರೆಪ್ರೆಸೆಂಟೇಟಿವ್ ಪೀಪಲ್ ಆಕ್ಟ್ 1950 ಅಲ್ಲೇ ಆಗ್ತಾ ಇರುವಂತದ್ದು. ಸ್ಟೇಟ್ಮೆಂಟ್ 1 ಸರಿಯಾಗಿದೆ. ಸೊ ಒಂದು ಸರಿಯಾಗಿರೋದ್ರಿಂದ ಜಸ್ಟ್ ನಾವು ಆಪ್ಷನ್ ಬಿ ಅನ್ನ ಕ್ಯಾನ್ಸಲ್ ಮಾಡಬಹುದು. ಬಿಹಾರದ SIR ನ ಪ್ರಮುಖ ಕಾಳಜಿ ಎಂದರೆ, ಬೇಸಿಕಲಿ ಬಿಹಾರ್ನಲ್ಲಿ ನಡೀತಾ ಇರುವಂತಹ SIR ಅವ್ರು ಬಂದ್ಬಿಟ್ಟು ನಿಮ್ಮ ಪೌರತ್ವ ಸಿಟಿಸನ್ಶಿಪ್ ಅನ್ನ ನೀವು ಪ್ರೂವ್ ಮಾಡಬೇಕು. ಪುರಾವೆಯ ಹೊರೆಯು ದಟ್ ಈಸ್ ಬರ್ಡನ್ ಆಫ್ ಪ್ರೂಫ್ ನೇರವಾಗಿ ಮತದಾರರ ಮೇಲೆ ವರ್ಗಾಯಿಸಲ್ಪಟ್ಟಿರುವುದು. ಓಕೆ, ಸೊ ಇದರಲ್ಲಿ 2 ಕ್ಲಾಸ್ಗಳಿದೆ. ಕ್ಲಾಸಿನ ನಂಬರ್ಸ್ ಅದೆಲ್ಲ ಬೇಕಾಗಿಲ್ಲ. ಆಕ್ಚುಲಿ ಕ್ಲಾಸ್ ಪ್ರಕಾರ ಬರ್ಡನ್ ಆಫ್ ಪ್ರೂಫ್ ಇವ್ರ ಮೇಲೆ ಇರಬೇಕು. ಯಾರು? ದಟ್ ಈಸ್ ಯಾರಾದ್ರೂ ಆಬ್ಜೆಕ್ಟ್ ಮಾಡಿದ್ರೆ ಅವ್ರ ಮೇಲೆ ಇರಬೇಕು ಅಂತ. ಬಟ್ ಇಲ್ಲಿ ಬರ್ಡನ್ ಆಫ್ ಪ್ರೂಫ್ ನೇರವಾಗಿ ಮತದಾರರ ಮೇಲೆ ಇದೆ. ದಟ್ ಈಸ್ ಆಲ್ಸೋ ಕರೆಕ್ಟ್. ದಟ್ ಈಸ್ ವೈ ಇದು ಸುಪ್ರೀಂ ಕೋರ್ಟ್ ಇಲ್ಲಿ ರಿಜಿಸ್ಟರ್ ಆಗಿರುವಂತದ್ದು. ಮೇಜರ್ ಕನ್ಸರ್ನ್ ಫಾರ್ ಬಿಹಾರ್. ಸೊ ಆಪ್ಷನ್ 2 ಸರಿಯಾಗಿದೆ. 2 ಸರಿಯಾಗಿರೋದ್ರಿಂದ ಇದನ್ನ ಕ್ಯಾನ್ಸಲ್ ಮಾಡಬಹುದು. 1 and 2. ಈಗ ಮೂರನೆಯದು, ಇದು ವಿಶೇಷವಾಗಿ 2003 ಮೊದಲು ನೋಂದಾಯಿಸಲ್ಪಟ್ಟ ಮತದಾರರನ್ನು ಗುರಿಯಾಗಿಸುತ್ತದೆ. ಓಕೆ, ಸೊ ಬಿಫೋರ್ ಟಾರ್ಗೆಟ್ಸ್ ವೋಟರ್ ಎನ್ರೋಲ್ಡ್ ಪ್ರಯರ್ ಟು 2003 ಅಲ್ಲ. ಯಾಕಂದ್ರೆ ಅವ್ರದ್ದು ಪಕ್ಕಾ ಡಾಕ್ಯುಮೆಂಟ್ಸ್ ಇದೆ ಅಂತ. 2003 ಆದ್ಮೇಲೆ ಸಿಕ್ಕಾಪಟ್ಟೆ ಜನ ವೋಟರ್ಸ್ ರಿಜಿಸ್ಟರ್ ಆಗ್ಬಿಟ್ಟು ಎಲ್ಲೋ ಒಂದ್ ಕಡೆ ಅವರು ಇಂಡಿಯನ್ ಸಿಟಿಸನ್ಸ್ ಅಲ್ವಾ ಅನ್ನುವ ಪ್ರಶ್ನೆ ಇರೋದ್ರಿಂದ ಇದನ್ನ ಮಾಡ್ತಾ ಇರುವಂತದ್ದು. ಸೊ 3 is ರಾಂಗ್. ಆಪ್ಷನ್ ಎ 1 and 2 ಓನ್ಲಿ ಇಸ್ ಕರೆಕ್ಟ್. ನೋಡಿ, ಇದು ಕರೆಂಟ್ ಅಫೇರ್ಸ್ ಪ್ರಚಲಿತ ಘಟನೆಗಳಲ್ಲಿ ಇಂಪಾರ್ಟೆಂಟ್ ಆದಂತಹ ಡೆವಲಪ್ಮೆಂಟ್. ವೆರಿ ವೆರಿ ಕ್ರೂಷಿಯಲ್. ಇದರ ಸಬ್ ಪಾಯಿಂಟ್ಸ್ ಎಲ್ಲವನ್ನು ನೀವು ನೋಟ್ ಮಾಡ್ಕೋಬೇಕು. ಮುಂದಿನ ಪ್ರಶ್ನೆ, ರೀಸೆಂಟ್ಲಿ ಶ್ರೀನಗರದಲ್ಲಿ ಸ್ಟೇಟ್ ಎಂಬ್ಲಮ್ ಆಫ್ ಇಂಡಿಯಾ ದಟ್ ಈಸ್ ಭಾರತದ ರಾಷ್ಟ್ರ ಲಾಂಛನವನ್ನ ಡೆಮಾಲಿಷ್ ಮತ್ತೆ ಡಿಸ್ಫಿಗರ್ ಮಾಡಿದ್ದಾರೆ. ಓಕೆ, ಸೊ ದಿಸ್ ವಾಸ್ ಅ ಬಿಗ್ ನ್ಯೂಸ್. ಶ್ರೀನಗರ ಜಮ್ಮು ಅಂಡ್ ಕಾಶ್ಮೀರ ಇನ್ ಅರ್ಚ್ವೈಲ್ ಕ್ಯಾಪಿಟಲ್ ಏನಾಗಿತ್ತು ಅದು. ಹಾಗಾಗಿ ಈ ಪ್ರಶ್ನೆ ಬರ್ತಾ ಇರುವಂತದ್ದು. ದಟ್ ಈಸ್ ರಿಲೇಟೆಡ್ ಟು ಸ್ಟೇಟ್ ಎಂಬ್ಲಮ್ ಆಫ್ ಇಂಡಿಯಾ. ಭಾರತದ ರಾಷ್ಟ್ರ ಲಾಂಛನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ವೈಶಿಷ್ಟ್ಯವನ್ನು ಸರಿಯಾಗಿ ವಿವರಿಸಲಾಗಿದೆ ಅಂತ ಕೇಳ್ತಾ ಇದ್ದಾರೆ. ಇದು ಸಾಂಚಿಯಲ್ಲಿರುವ ಅಶೋಕನ ಸಿಂಹಸ್ತಂಭದ ರೂಪಾಂತರವಾಗಿದೆ. ತಪ್ಪು. ಸಾಂಚಿ ಅಲ್ಲ, ಸಾರನಾಥ್ ಅಲ್ಲಿರುವಂತದ್ದು. ಅಶೋಕನ ಸಿಂಹಸ್ತಂಭನೆ, ಆದ್ರೆ ಸಾರನಾಥ್ ಅಲ್ಲಿರುವಂತದ್ದು, ಸಾಂಚಿಯಲ್ಲಿರುವಂತದ್ದಲ್ಲ. ಓಕೆ, ಸತ್ಯಮೇವ ಜಯತೆ ಎಂಬ ಧ್ಯೇಯವಾಕ್ಯವನ್ನು ಬ್ರಾಹ್ಮಿ ಲಿಪಿಯಲ್ಲಿ ಕೆತ್ತಲಾಗಿದೆ. ಇಲ್ಲಿ ನೋಡಿ, ಸತ್ಯಮೇವ ಜಯತೆ ಅಂತ ಏನು ಧ್ಯೇಯವಾಕ್ಯ ಇದೆ, ಬ್ರಾಹ್ಮಿ ಅಲ್ಲ ದೇವನಾಗರಿ ಲಿಪಿಯಲ್ಲಿ ಕೆತ್ತಲಾಗಿದೆ. ಸೊ ಬಿ ತಪ್ಪಾಗುತ್ತೆ. ಪೀಠದ ಮೇಲಿರುವ ಕೆತ್ತನೆಗಳು ದಟ್ ಈಸ್ ಅಬ್ಯಾಕಸ್ ಆನೆ, ಕುದುರೆ, ಗೂಳಿ ಮತ್ತು ಸಿಂಹವನ್ನು ಚಿತ್ರಿಸುತ್ತದೆ. ಸೊ ಇಲ್ಲಿ ನೋಡ್ಬೋದು, ಕುದುರೆ ಒಂದಿದೆ, ಇಲ್ಲೊಂದು ಗೂಳಿ ಇದೆ, ಅದೇ ರೀತಿಯಾಗಿ ಒಂದು ಆನೆ ಮತ್ತು ಇನ್ನೊಂದು ಸಿಂಹ ಹಿಂದಗಡೆ ಇರುವಂತದ್ದು. ದಿಸ್ ಈಸ್ ಕರೆಕ್ಟ್. ಓಕೆ, ಮತ್ತು ಅಧಿಕೃತವಾಗಿ ಅಳವಡಿಸಿಕೊಂಡ ಲಾಂಛನದಲ್ಲಿ 4 ಏಷಿಯಾಟಿಕ್ ಸಿಂಹಗಳು ಕಾಣಿಸುತ್ತವೆ. ಇಲ್ಲ, ನಿಮ್ಗೆ ಕಾಣಿಸಲ್ಲ, 3 ಕಾಣಿಸೋದು, ಇನ್ನೊಂದು ಹಿಂದೆ ಇದೆ ಅಂತ. ಓಕೆ, ಸೊ ಆಪ್ಷನ್ ಡಿ ಇಸ್ ರಾಂಗ್. ಸಿ ಇಸ್ ಕರೆಕ್ಟ್. ರೈಟ್. ಮುಂದಿನ ಪ್ರಶ್ನೆ, ದ ಆಧಾರ್ ವಿಷನ್ 2032 ಭಾರತದ ಡಿಜಿಟಲ್ ಗುರುತನ್ನು, ಡಿಜಿಟಲ್ ಐಡೆಂಟಿಟಿಯನ್ನು ಭವಿಷ್ಯದ ಸವಾಲುಗಳಿಗೆ ಸಜ್ಜುಗೊಳಿಸಲು, ಯಾಕಂದ್ರೆ ಸಾಕಷ್ಟು ಡಿಜಿಟಲ್ ಚಾಲೆಂಜಸ್ ಬರ್ತಾ ಇದೆ. ಆಧಾರ್ ವಿಷನ್ 2032 ಚೌಕಟ್ಟು ಈ ಕೆಳಗಿನ ಯಾವ ತಂತ್ರಜ್ಞಾನಗಳನ್ನು ಸಂಯೋಜಿಸುವ ಗುರಿಯನ್ನು ಹೊಂದಿದೆ? ಯಾವುದನ್ನ ಇಂಟಗ್ರೇಟ್ ಮಾಡಬೇಕು? ಯಾವ್ದ್ರಲ್ಲಿ? ಆಧಾರ್ ವಿಷನ್ 2032. ಸೊ UIDAI ಅನ್ನೋದು ನಮ್ಮ ಸಂಸ್ಥೆ ವಿಚ್ ಹ್ಯಾಸ್ ರಿಲೀಸ್ಡ್ ದಿಸ್ ಫ್ರೇಮ್ವರ್ಕ್, ಆಧಾರ್ ವಿಷನ್ 2032 ಅಂತ. ಮೇನ್ಲಿ ಇದರಲ್ಲಿ ಏನು ಅಂತ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಯಾವುದಕ್ಕೆ ಅಂದ್ರೆ ಫ್ರಾಡ್ ಡಿಟೆಕ್ಷನ್ಗೆ, ಅದಕ್ಕೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಯೂಸ್ ಮಾಡಬೇಕು ಅಂತ. ಸೊ 3 ಇದೆ. ಬ್ಲಾಕ್ ಚೈನ್ ದಟ್ ಈಸ್ ಫಾರ್ ಎನಿ ಟ್ರಾನ್ಸಾಕ್ಷನ್ ಟ್ರಾನ್ಸ್ಪರೆನ್ಸಿ, ಎಲ್ಲೆಲ್ಲ ಯೂಸ್ ಆಗಿದೆ. ಬ್ಲಾಕ್ ಚೈನ್ ಒಂದು ರಿಜಿಸ್ಟರ್ ಅಲ್ಲಿ ಯೂಸ್ ಮಾಡುವಂತದ್ದು. ಎಸ್, ಅದು ಕೂಡ ಇದೆ. ಮತ್ತು ಕ್ವಾಂಟಮ್ ರೆಸಿಲಿಯಂಟ್ ಸೆಕ್ಯೂರಿಟಿ,
ಭದ್ರತೆಯನ್ನ ಕ್ವಾಂಟಮ್ ರೆಸಿಲಿಯನ್ಸ್ ಥ್ರೂ ಮಾಡಬೇಕು ಅಂತ ಮೂರೂ ಇದೆ. 1, 2 and 3 ಆಲ್ ಆರ್ ಕರೆಕ್ಟ್. ಸೊ 2032 ಇನ ಆಧಾರ್ ವಿಷನ್ ನಮಗೆ UIDAI ಅನ್ನೋದು ರಿಲೀಸ್ ಮಾಡಿದೆ ಅಂತ ಗೊತ್ತಿರಬೇಕು. ಲಾಸ್ಟ್ ಡಿಕೇಡ್ ಅಲ್ಲಿ ರಿಲೀಸ್ ಆಗಿರುವಂತದ್ದು. ಐ ಮೀನ್ ಮುಂದಿನ 5 ವರ್ಷಗಳ ಒಂದು ರೋಡ್ ಮ್ಯಾಪ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜನ್ಮದಿನದ ಅಂಗವಾಗಿ ಪೊಲೀಸ್ ಸೇವೆಯಲ್ಲಿನ ಅತ್ಯುತ್ತಮ ಸಾಧನೆಯನ್ನು ಗೌರವಿಸಲು ಈ ಕೆಳಗಿನ ಯಾವ ಪ್ರಶಸ್ತಿಯನ್ನು ಘೋಷಿಸಲಾಯಿತು ಅಂತ ಕೇಳ್ತಾ ಇದ್ದಾರೆ. ಸೊ 2024ನಲ್ಲಿ ಈ ಪ್ರಶಸ್ತಿ ಸ್ಟಾರ್ಟ್ ಆಗಿರುವಂತದ್ದು ಹೊಸದೊಂದು ಪ್ರಶಸ್ತಿ, ದಟ್ ಇಸ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜನ್ಮದಿನದಿಂದ ಘೋಷಿಸಲ್ಪಟ್ಟಿದೆ. ಓಕೆ, ಬರ್ತ್ ಆನಿವರ್ಸರಿ ಯಾವುದು ಅಂದ್ರೆ ಸ್ವಚ್ಛ ಭಾರತ್ ಪೊಲೀಸ್ ಪದಕ ಅಲ್ಲ, ಕೇಂದ್ರೀಯ ಗೃಹ ಮಂತ್ರಿ ದಕ್ಷತಾ ಪದಕ. ಎಸ್, ಕೇಂದ್ರೀಯ ಗೃಹ ಮಂತ್ರಿ ದಕ್ಷತಾ ಪದಕ ಅನ್ನೋದು ಗೋಲ್ಡ್. ಇಲ್ಲಿ ನೋಡ್ಬೋದು ನೀವು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಇದು ಇದೆ, ಅವರ ಫೇಸ್ ಇದೆ, ಅಂಡ್ ದೆನ್ ದರ್ ಇಸ್ ಅ ರಿಬನ್. ಇದರಲ್ಲಿ ಬ್ಯಾಕ್ ಸೈಡ್ ಈ ತರ ಇರುವಂತದ್ದು ಕೇಂದ್ರೀಯ ಗೃಹ ಮಂತ್ರಿ ದಕ್ಷತಾ ಪದಕ್. ದಟ್ ಈಸ್ ದ ರೈಟ್ ಆನ್ಸರ್. ಯಾಕಂದ್ರೆ ಇದು 2ನೇ ವರ್ಷ ಕ್ವಶನ್ ಬರುವ ಚಾನ್ಸಸ್ ಇಂಪಾರ್ಟೆಂಟ್ ಇದೆ. ಅವಾರ್ಡ್ಸ್ ಅಲ್ಲಿ ಹೊಸದಾದಂತಹ ಅವಾರ್ಡ್ ಎಸ್ಟಾಬ್ಲಿಷ್ ಆಗಿರುವಂತದ್ದು. ರೈಟ್, ಮುಂದಿನ ಪ್ರಶ್ನೆ, ಅಕಾರ್ಡಿಂಗ್ ಟು ದ ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಸ್ಟೇಟಸ್, OCI ಸ್ಟೇಟಸ್ ಅಂತ ಕರೀತಾರೆ. ಯಾಕೆ ಇದು ನ್ಯೂಸ್ ಅಲ್ಲಿ ಇದೆ ಅಂತ ಕೇಳಿದ್ರೆ, ರೀಸೆಂಟ್ಲಿ ಪ್ರಧಾನ ಮಂತ್ರಿ ಅವರು ಟ್ರಿನಿಡಾಡ್ ಅಂಡ್ ಟೊಬ್ಯಾಗೋ, ದಟ್ ಈಸ್ ಕೆರೆಬಿಯನ್ ಐಲ್ಯಾಂಡ್ಸ್ ಅಂತ ಏನ್ ಹೇಳ್ತೀವಿ, ಟ್ರಿನಿಡಾಡ್ ಅಂಡ್ ಟೊಬ್ಯಾಗೋ, ನಮ್ಮ ಕ್ರಿಸ್ ಗೇಲ್ ಆಗಿರ್ಬೋದು ಮತ್ತೆ ಡ್ವಿನ್ ಬ್ರಾವೋ ಆಗಿರ್ಬೋದು, ಇವರೆಲ್ಲ ಟ್ರಿನಿಡಾಡ್ ಅಂಡ್ ಟೊಬ್ಯಾಗೋ ಇಂದ ಬಂದಂತವರು. ಆ ದೇಶಕ್ಕೆ ಹೋದಾಗ ಒಂದು ವಿಷಯ ಹೇಳಿದ್ದಾರೆ, ಯಾಕಂದ್ರೆ ನೆನಪಿರ್ಲಿ ವೆಸ್ಟ್ ಇಂಡೀಸ್ ದಟ್ ಇಸ್ ಕೆರಿಬಿಯನ್ ಐಲ್ಯಾಂಡ್ಸ್ ಗೆ ಸಾಕಷ್ಟು ಇಂಡಿಯನ್ ಇವರನ್ನ ಅಲ್ಲಿ ಕರ್ಕೊಂಡು ಹೋಗಿದ್ರು. ಓಕೆ, ಸೊ ಅಲ್ಲಿ ಸುಮಾರಷ್ಟು ಇಂಡಿಯನ್ ಜನರೇಷನ್, ಇಂಡಿಯನ್ ಪೀಪಲ್ ಇನ್ನೂ ಇದ್ದಾರೆ. ಅಲ್ಲಿ ಹೋಗಿದ್ದಾಗ ಏನ್ ಹೇಳಿದ್ದಾರೆ ಅಂತ ಅಂದ್ರೆ, ಓವರ್ಸೀಸ್ ಸಿಟಿಸನ್ಸ್ ಆಫ್ ಇಂಡಿಯಾಗೆ 6th ಜನರೇಷನ್ ಆಗಿರೋರ್ಗು OCI ಸ್ಟೇಟಸ್, OCI ಕಾರ್ಡ್ ಸ್ಟೇಟಸ್ ಅನ್ನ ಕೊಡ್ತೀವಿ ಅಂತ. 6ನೇ ಒಂದು ಜನರೇಷನ್ ಆಗಿದ್ರು ಕೊಡ್ತೀವಿ ಅಂತ. ಏನು ಇಟ್ ಗ್ರಾಂಟ್ಸ್ ಡುವೆಲ್ ಸಿಟಿಸನ್ಶಿಪ್? ಖಂಡಿತ ಇಲ್ಲ, ಆ ಕಾನ್ಸೆಪ್ಟೇ ಇಲ್ಲ ಇಂಡಿಯಾದಲ್ಲಿ. ಯು ಆರ್ ಓನ್ಲಿ ಗಿವನ್ ಓವರ್ಸೀಸ್ OCI ಕಾರ್ಡ್ ಹೋಲ್ಡರ್ ಅಂತ ಕರೀತಾರೆ. ಸೊ ಸ್ಟೇಟ್ಮೆಂಟ್ 1 ಇಸ್ ರಾಂಗ್. ಮುಂದೆ ಓದೋ ಅವಶ್ಯಕತೆನೇ ಇಲ್ಲ, 1 ರಾಂಗ್ ಆಗಿದೆ. ಓಕೆ, ದೆನ್ ಸಿಟಿಸನ್ಸ್ ಆಫ್ ಪಾಕಿಸ್ತಾನ್ ಅಂಡ್ ಬಾಂಗ್ಲಾದೇಶ್ ಆರ್ ಎಲಿಜಿಬಲ್. ಸಿ 1 ರಾಂಗ್ ಆಗಿದೆ ಅಂದ್ರೆ 3 ಓನ್ಲಿ ಚೆಕ್ ಮಾಡ್ಬೇಕು. ಆಕ್ಚುಲಿ ನಾವು OCI ಕಾರ್ಡ್ ಹೋಲ್ಡರ್ಸ್ ಹ್ಯಾವ್ ಪ್ಯಾರಿಟಿ ವಿತ್ ನಾನ್ ರೆಸಿಡೆಂಟ್ ಇಂಡಿಯನ್ಸ್. NRIs ಜೊತೆ ಈಕ್ವಿವೆಲೆಂಟ್. NRIs ಆರ್ ವೆರಿ ಮಚ್ ಇಂಡಿಯನ್ ಸಿಟಿಸನ್ಸ್, ಜಸ್ಟ್ ಔಟ್ ಆಫ್ ಇಂಡಿಯಾ ಸ್ಟೇ ಮಾಡ್ತಾ ಇರೋರು. OCI ಕಾರ್ಡ್ ಹೋಲ್ಡರ್ಸ್ ಬೇರೆ ದೇಶದ ಸಿಟಿಸನ್ಶಿಪ್ ತಗೊಂಡ್ಬಿಟ್ಟಿರ್ತಾರೆ. ಓಕೆ, ಇನ್ ಪರ್ಚೇಸಿಂಗ್ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ಪ್ರಾಪರ್ಟಿ ಇನ್ ಇಂಡಿಯಾ ಎಕ್ಸ್ಕ್ಲೂಡಿಂಗ್ ಫಾರ್ಮ್ಲ್ಯಾಂಡ್. ಇದು ಸರಿಯಾಗಿದೆ. ಸೊ ಆಪ್ಷನ್ 3 ಸರಿಯಾಗಿರುವಂತದ್ದು. NRIs ತರನೇ ಅವರು ಕಮರ್ಷಿಯಲ್ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಕೊಂಡ್ಕೋಬಹುದು, ಆದ್ರೆ ನಮ್ಮ ಫಾರ್ಮ್ ಲ್ಯಾಂಡ್ಸ್ ಕೊಂಡ್ಕೊಳ್ಳಕ್ಕೆ ಆಗೋದಿಲ್ಲ. ಆಪ್ಷನ್ ಸ್ಟೇಟ್ಮೆಂಟ್ 3 ಇಸ್ ಓನ್ಲಿ ಕರೆಕ್ಟ್. ಪಾಕಿಸ್ತಾನ್ ಮತ್ತು ಬಾಂಗ್ಲಾದೇಶಿಗೆ ಇದು ಅಲೌ ಇರುವುದಿಲ್ಲ OCI ಸ್ಟೇಟಸ್. 2 ಇಸ್ ರಾಂಗ್. ವೆರಿ ವೆರಿ ಇಂಪಾರ್ಟೆಂಟ್. ಸಿ OCI ಕಾರ್ಡ್ ಹೋಲ್ಡರ್ಸ್, ಲೆಟಸ್ ನೀವು ಕೆರಿಬಿಯನ್ ನಲ್ಲಿ ಯಾರೋ ಒಂದು 5 ತಲೆಮಾರಿನ ಹಿಂದೆ ಇದ್ರೆ ಕೆರಿಬಿಯನ್ ಸಿಟಿಸನ್ಶಿಪ್ ತಗೊಂಡಿರ್ತೀರ. ಓಕೆ, ಬಟ್ OCI ಕಾರ್ಡ್ ಹೋಲ್ಡರ್ ಆಗುತ್ತೆ. ಇಂಡಿಯಾದಲ್ಲಿ ನಿಮ್ಗೆ ಕೆಲವಷ್ಟು, ಬಿಕಾಸ್ ಯಾವುದೋ ಒಂದು ತಲೆಮಾರಿನಲ್ಲಿ ಇಂಡಿಯಾದಿಂದ ಜೋಡಣೆ ಆಗಿರೋದ್ರಿಂದ ಯು ಆರ್ ಕನೆಕ್ಟೆಡ್. ಅದಕ್ಕೆ ಕೆಲವಷ್ಟು ದಿವಸಗಳನ್ನ ಆಚರಿಸ್ತಾರೆ, ದಟ್ ಈಸ್ ಇಂಡಿಯಾ ಮತ್ತು ಬೇರೆ ಕಡೆ ಇರುವಂತವರಿಗೆ. ದೆನ್ ಮುಂದಿನ ಪ್ರಶ್ನೆ, ಭಾರತದ ಉಪರಾಷ್ಟ್ರಪತಿಗಳ ಚುನಾವಣೆಗಳಲ್ಲಿ ಈ ಕೆಳಗಿನ ಯಾವ ಗುಂಪುಗಳು ಚುನಾವಣಾ ಮಂಡಳಿಯನ್ನು ರೂಪಿಸುತ್ತವೆ? ಸೊ ಯಾರೆಲ್ಲ ಇನ್ಕ್ಲೂಡೆಡ್ ಆಗಿದ್ದಾರೆ ಎಲೆಕ್ಟ್ರಲ್ ಕಾಲೇಜ್? ನೆನಪಿರ್ಲಿ, ಯಾಕಂದ್ರೆ ರೀಸೆಂಟ್ ಆಗಿ ನಮ್ಮ ಶ್ರೀ ರಾಧಾಕೃಷ್ಣನ್ ಅವರು ಎಲೆಕ್ಟ್ ಆಗಿರುವಂತದ್ದು. ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರು ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಚುನಾಯಿತ ಸದಸ್ಯರು ಒಂದೇ ಅಲ್ಲ, ಉಭಯ ಸದನಗಳು ಮತ್ತು ರಾಜ್ಯ ವಿಧಾನಸಭೆಗಳ ಚುನಾಯಿತ ಮತ್ತು ನಾಮನಿರ್ದೇಶಿತ. ಇಲ್ಲ, ಇದು ತಪ್ಪು. ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಮತ್ತು ನಾಮನಿರ್ದೇಶಿತ ಸದಸ್ಯರು ಮಾತ್ರ. ಎಸ್, ಸ್ಟೇಟ್ಮೆಂಟ್ 3 ಇಸ್ ಕರೆಕ್ಟ್. ಓಕೆ, ಬೋತ್ ಎಲೆಕ್ಟೆಡ್ ಅಂಡ್ ನಾಮಿನೇಟೆಡ್ ಮೆಂಬರ್ಸ್ ಆಫ್ ದ ಹೌಸಸ್ ಆಫ್ ದ ಪಾರ್ಲಿಮೆಂಟ್ ಓನ್ಲಿ ಇರುವಂತದ್ದು. ರೈಟ್,